ಇದು 5ನೇ ಘಟನೆ ಅಣ್ಣ. ಒಂದು ಮೊದಲು ನೀರಿಲ್ಲದಾಗ 4 ಜನ ಯಾವುದೋ ರೀತಿಯಲ್ಲಿ ಕಾರ್ ಬೀಳ್ತು ನೀರು ಕಾಲುವೆಳಕ್ಕೆ, ಅದನ್ನೂ ಪಾರು ಮಾಡ್ದು. ಜೈಪುರ ಹತ್ರ ಬೀಳ್ತು ಶಿವಳಿಯವರು, ಅವ್ರು ಸತ್ತಿದ್ರು. ಒಂದು 100 ಮೀಟ್ರು ತಡೆಗೋಡೆ ಮಾಡಿದ್ರು. 4 ಸರಿಂದ 5 ಸರಿ ಪ್ರತಿಭಟನೆ ಮಾಡಿವಿ. ಒಂದು 10 ಊರಿಂದ ಮೇನ್ ಕಾಲುವೆ ಇಡೀ ಮಂಡ್ಯ ಜಿಲ್ಲೆಯಲ್ಲೇ. ಅಲ್ಲಿ ಕಲ್ಮುಡಿ ಹತ್ರ 30 ಜನ ಸತ್ತಾದ ಮೇಲೆ ಇದು ಎಚ್ಚೆತ್ಕೊಳ್ಳೇ ಇಲ್ಲ ಸರ್ಕಾರ. ಇದು ಇವಾಗ 5 ಜನ ಹೋಯ್ತಾಯಿದ್ರು. ಒಬ್ಬನ ಬಾಡಿ ಎಳೆದು ಇನ್ನೊಬ್ಬ ಸತ್ತೋಗವನೇ, ಅವನು ಎಳೆದು ಮಡಗಿದ್ದೀವಿ. ಇನ್ನಿಬ್ಬರು ಸಿಕ್ಕಿಲ್ಲ ಸದ್ಯಕ್ಕೆ. ಈಗ ತಡೆಗೋಡೆ ಇದು ಕಾರಣದಿಂದ ಇದು ಸಾವಾಗಿದೆ. ನಾವು ಎಷ್ಟು ಸಾರಿ ಮಾಡಿದ್ರು ನಿಮ್ಮೆಲ್ಲ ಮಾಧ್ಯಮದವರು ಸುಮಾರು 10 ಸಾರಿ ಬೈಠಕ್ ಮಾಡಿದ್ದೀರಿ. ನಾವು ಎಷ್ಟು ಸಾರಿ ಮಾಡೋಕ್ಕಾಗೋದು? ಇಂಥ ಬಾಡಿ ಹೋದ್ಮೇಲೆ ಇನ್ನೂ ಎಚ್ಚೆತ್ಕೋಬೇಕು. ಅದು 100 ಬಸ್ಸು ಹಿಂಗೆ ಇವು ಹೋಯ್ತವೆ, ಸ್ಕೂಲ್ ಬಸ್ಗಳು ಹೋಯ್ತವೆ. ಅದನ್ನು ನಮಗೆ ಮಕ್ಕಳದ್ದು ಭಯ ಉಂಟೈತೆ. ಇಲ್ಲ ರೋಡ ಬಂದ್ ಮಾಡಿಬಿಡ್ಲಿ, ದಯವಿಟ್ಟು ಬೇರೆ ರೂಟಲ್ಲಾರು ಕಳಿಸ್ಲಿ. ನಿಮ್ಮ ಮಾಧ್ಯಮ ಮುಖಾಂತರ ತಡೆಗೋಡೆ ಕಾರಣ ಇದಕ್ಕೆ ಅಂತ. ತಡೆಗೋಡೆ ಇವತ್ತು ಆಕ್ಸಿಡೆಂಟ್ ಆಗಿದೆಯಲ್ಲ, ಇವತ್ತು ಕಾರ್ ಬಿದ್ದಿದೆಯಲ್ಲ, ನೀವು ನೋಡಿದ್ರೆ ಇದನ್ನ ಹೆಂಗಾಯ್ತು ಏನಾಯ್ತು? ನಮ್ಮ ಮಾಚಡಿ ಗ್ರಾಮದ ಲೇಡೀಸ್ ಹೇಳಿದ ತಕ್ಷಣವೇ ಓಡಿ ಬಂದ. ಕಾರ್ ಬಿದ್ದು ತಕ್ಷಣವೇ ಒಬ್ಬನ ಮಾತ್ರ ಎಳೆದು, ಇನ್ನೊಬ್ಬರು ನಮ್ಮ ಅಣ್ಣನ ಮಗ ಅವನು ಅಲ್ಲೋಗಿ ಎಳೆದಿದ್ದಾರೆ ಬಾಡಿಯ. ಇಬ್ಬರು ಸಿಕ್ಕಿದ್ದಾರೆ, ಇನ್ನಿಬ್ಬರು ಸಿಕ್ಕಿಲ್ಲ. ಎಷ್ಟು ಜನ ಬದುಕಿದ್ದಾರೆ? ಎಷ್ಟು ಜನ ಇದ್ದಾರೆ ಗಾಡಿಯಲ್ಲಿ? ಒಟ್ಟು 4 ಜನ ಅಂತ ಹೇಳಿದ್ದಾನೆ. ಅವನು ಹುಷಾರಿಲ್ಲ. ಈಗ ಆಂಬುಲೆನ್ಸಲ್ಲಿ ತಗೋದ್ರು ಮಂಡ್ಯಕ್ಕೆ, ಏನಂತ ಗೊತ್ತಿಲ್ಲ. ಬದುಕನೆ 3 ಜನ ಇವು ಒಬ್ಬ ಸತ್ತೋಗನ ಎಳೆದಿದ್ದೀವಿ ಬಾಡಿ. ಇನ್ನಿಬ್ಬರು ಸಿಕ್ಕಿಲ್ಲ ಬಾಡಿ. ಕಾರ್ ತೆಗೆದಿಲ್ಲ? ಕಾರ್ ಇಲ್ಲೇ ಐತೆ, ಕಾಲೊಳಗೆ ಕಾಣಿಸ್ತಾ ಇದೆ. ಇದಕ್ಕೆ ಮೇನು ತಡೆಗೋಡೆಯ ಕಾರಣ. ದಯವಿಟ್ಟು ಇನ್ನೂ ಎಷ್ಟು ಬಾಡಿ ಎಣ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ನೀವು ಅಮ್ಮಾಕಾರ ಎಚ್ಚೆತ್ಕೊಳ್ಳಿ, ಈಗಾರ ಎಚ್ಚೆತ್ಕೊಳ್ಳಿ ದಯವಿಟ್ಟು. ಇದ್ರೆ ಬಂದ್ ಮಾಡಿಬಿಡ್ಬೇಕು ರೋಡ. ಮೇಯ್ನ್ ಹಣ ಇಡೀ ಏಸೆ ಕಡದ ನಮ್ಮ ಬಂದಿರೋದು ನಮ್ಮ ಟಾನಲಲ್ಲಿ ಹುಲಿಕೆರೆ ಬುಗ ಅಡಿ ಕಾಲುವೆ, ದೊಡ್ಡ ಕಾಲುವೆ ಅಣ್ಣ ಇದು. ಒಂದು ತಡೆಗೋಡೆ ಇಲ್ಲ ಅಂದ್ರೆ ಎಷ್ಟು ಸಲ ಹೇಳೋದಣ್ಣ? ತಡೆಗೋಡೆಯೇ ಕಾರಣ.